ಕರುನಾಡ ಕುರುಕ್ಷೇತ್ರದಲ್ಲಿ ಬಿಜೆಪಿ ಎಡವಿ ಬಿದ್ದಿದೆ. ಜೆಡಿಎಸ್ ಮಖಾಡೆ ಮಲಗಿದೆ. ಗೆದ್ದ ಕೈಪಡೆ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿದೆ. ಅಧಿಕೃತವಾಗಿ ಗದ್ದುಗೆ ಏರೋಕೆ ಪೂರ್ವಭಾವಿಯಾಗಿ ನಾಳೆ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆಯಲಿದೆ. ಇತ್ತ ಚುನಾವಣಾ ಚದುರಂಗದಾಟದಲ್ಲಿ ಗೆದ್ದು ಬೀಗಿದ ಕೈ ಕಲಿಗಳ ಮುಖದಲ್ಲಿ ಇವತ್ತು ಕಾಣೋಕ್ ಸಿಕ್ಕಿದ್ದು ಅನ್ಲಿಮಿಟೆಡ್ ನಗು. ಈ ಖುಷಿಯನ್ನ ಕೈ ಕಲಿಗಳು ಇಮ್ಮಡಿ ಮಾಡಿಕೊಂಡಿದ್ದು ನಂದಿನಿ ಸಿಹಿಯನ್ನ ಪರಸ್ಪರ ಹಂಚಿಕೊಂಡು ಅನ್ನೋದು ಗಮನಾರ್ಹ. Nandini has now outwitted them along with all Kannadigas. I now request my AICC president to offer sweets both to my CLP leader and DCC president with his hands. No. All of them. Council leader Sahab, Dr. Sahab, please come forward. Dr. Sahab, Council leader Sahab, please come forward. ಚುನಾವಣಾ ಚದುರಂಗದಾಟದ ಮಹಾ ತೀರ್ಪು ಹೊರಬಿದ್ದಿದೆ. ಕರುನಾಡು ಕೈ ವಶವಾಗಿದೆ. ತೀರ್ಪಿನ ಆಳ ಅಗಲದ ವಿಶ್ಲೇಷಣೆಗೆ ಹೋಗೋ ಮುನ್ನ ಯಾರು ಏನ್ ಪಡ್ಕೊಂಡ್ರು, ಎಷ್ಟು ಕಳೆದುಕೊಂಡ್ರು ಆ ಲೆಕ್ಕಾಚಾರವನ್ನ ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಚುನಾವಣಾ ಫಲಿತಾಂಶ ಹೊರಬಿದ್ದ ನಂತರದಲ್ಲಿ ಕರ್ನಾಟಕವನ್ನ ಕೈ ಹಿಡಿದಿದೆ. ಅಂದ್ರೆ 2023ರ ವಿಧಾನಸಭಾ ಚುನಾವಣೆಯ ಫಲಿತಾಂಶದಲ್ಲಿ ನಿನ್ನೆವರೆಗೂ ಇದ್ದ ಲೆಕ್ಕ ಹಾಗೆ ಇವತ್ತಾಗಿರುವ ವ್ಯತ್ಯಾಸವನ್ನ ನಾವು ಗಮನಿಸ್ಬಿಡೋಣ. ಕಾಂಗ್ರೆಸ್ ಬರೋಬ್ಬರಿ 136 ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದೆ. ಅಲ್ಲಿಗೆ ಕಳೆದ ಬಾರಿ ಅಂದ್ರೆ 75 ಕ್ಷೇತ್ರ ತನ್ನ ಕೈಯಲ್ಲಿ ಹಿಡ್ಕೊಂಡಿತ್ತು ಕಾಂಗ್ರೆಸ್. ನಿನ್ನೆವರೆಗೂ 61 ಅಧಿಕ ಸ್ಥಾನಗಳಲ್ಲಿ ಈ ಬಾರಿಯ ಚುನಾವಣಾ ಫಲಿತಾಂಶದಲ್ಲಿ ಜಯಬೇರಿಯನ್ನ ಬಾರಿಸಿದ್ದಾರೆ ಕಾಂಗ್ರೆಸ್ನ ಕಲಿಗಳು. ಇನ್ನು ಬಿಜೆಪಿಯ ಲೆಕ್ಕಾಚಾರವನ್ನ ಗಮನಿಸೋದೇ ಆದ್ರೆ 113 ಶಾಸಕರ ಬಲದೊಂದಿಗೆ ಬೀಗ್ತಾ ಇತ್ತು ಬಿಜೆಪಿ ನಿನ್ನೆವರೆಗೂ. ಇವತ್ತು 48 ಶಾಸಕರ ಸೋಲಿನೊಂದಿಗೆ 65ಕ್ಕೆ ಬಂದು ತಲುಪಿದೆ ಬಿಜೆಪಿ ಪಾಳೆಯ. ಇತ್ತ ಜೆಡಿಎಸ್ನ ಕತೆ ಏನು? ಜೆಡಿಎಸ್ ಕೈಯಲ್ಲಿದ್ದು 27 ಶಾಸಕರ ಬಲ. ಆದ್ರೆ 8 ಮಂದಿಯ ಸೋಲಿನೊಂದಿಗೆ ಸದ್ಯಕ್ಕೆ ಜೆಡಿಎಸ್ನ ಬಲಾಬಲ 19ಕ್ಕೆ ಬಂದ್ ನಿಂತಿದೆ. ಇನ್ನು ಇತರರು ಗೆದ್ದಿರೋದು 4 ಕ್ಷೇತ್ರಗಳನ್ನ. ಇದು ಓವರ್ ಆಲ್ ರಿಸಲ್ಟ್ ಆದ್ರೆ ಗೆದ್ದವರು ಗೆಲುವಿನ ಬಗ್ಗೆ ಮಾತನಾಡಿದ್ದಾರೆ ಕೂಡ. ಹಾಗಾದ್ರೆ ಗೆದ್ದವರು ಗೆಲುವಿನ ಬಗ್ಗೆ ಹೇಳಿದ್ದೇನು, ಸೋತವರ ಮಾತ್ ಏನು ಅನ್ನೋದನ್ನ ಕೂಡ ಕೇಳೋಣ. ಏನು ನಮಗೆ ಪ್ರತಿ ಸಲ ಕೆಣಕಿ ಮಾತಾಡ್ತಿದ್ರು ಅಥವಾ ಯಾವಾಗಲೂ ಕೂಡ ಕಾಂಗ್ರೆಸ್ ಪಾರ್ಟಿಗೆ ಟಾಂಟ್ ಹೊಡೆದು ಕಾಂಗ್ರೆಸ್ ಪಾರ್ಟಿಗೆ ದರ್ವಾಜೆ ಬಂದ್ ಹೋಗೆ ಮತ್ತು ಕಾಂಗ್ರೆಸ್ ಪಾರ್ಟಿ ಮುಕ್ತ ಭಾರತ್ ಮಾಡ್ತೇವೆ ಅಂತ ಹೇಳಿ ಹೊರಟಿದ್ರು. ಏನೇನೋ ಹೇಳಿದ್ರು ಅವರು. ಆದ್ರೆ ಈಗ ಒಂದು ಸತ್ಯ, ಬಿಜೆಪಿ ಮುಕ್ತ ದಕ್ಷಿಣ ಭಾರತ. 40% ಕಮಿಷನ್ ವಿರುದ್ಧ ಗೆಲುವು, ಬೆಲೆ ಏರಿಕೆ ವಿರುದ್ಧ ಗೆಲುವು, ಬಿಜೆಪಿ ಸರ್ಕಾರ ರೈತರಿಗೆ ಕೊಟ್ಟ ಕಷ್ಟಗಳ ವಿರುದ್ಧ ಗೆಲುವು, ಗೃಹಿಣಿಯರ ಕಣ್ಣೀರು ವಿರುದ್ಧ ಇದು ಗೆಲುವು, ಯುವ ಸಮುದಾಯ ನಿರುದ್ಯೋಗ ಸಮಸ್ಯೆ ವಿರುದ್ಧ ಗೆಲುವು, ಕಾಂಗ್ರೆಸ್ನ ಗ್ಯಾರಂಟಿಯ ಗೆಲುವು. 53,11,000 ಇತ್ತು ಸಾಲ ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮುಂಚೆ. ಇವತ್ತು ಸಾಲ 155 ಲಕ್ಷ ಕೋಟಿ, 102 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ 9 ವರ್ಷದಲ್ಲಿ ನರೇಂದ್ರ ಮೋದಿ ಅವರು. ಕರ್ನಾಟಕದ ಮೇಲೆ ಇದ್ದಂತ ಸಾಲ 2,42,000 ಕೋಟಿ 2018 ಮಾರ್ಚ್ ವರೆಗೆ. ಈಗ ಸಾಲ ಅವರೇ ಬಜೆಟ್ನಲ್ಲಿ ಹೇಳಿರೋ ಪ್ರಕಾರ 5,64,000 ಕೋಟಿ. ಯಾರು ಹಾಳು ಮಾಡಿದ್ದಾರೆ ನರೇಂದ್ರ ಮೋದಿಜಿ? ಜನರ ಈ ತೀರ್ಪನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾನು ಒಪ್ಪಿಕೊಳ್ತೇನೆ. ಬಿಜೆಪಿಯ ಈ ಸೋಲಿನ ಜವಾಬ್ದಾರಿಯನ್ನು ನಾನೇ ಹೊರ್ತೇನೆ. ಬೇರೆ ಯಾರ ಮೇಲೇನೂ ಕೂಡ ಇದರ ಜವಾಬ್ದಾರಿ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಯಾಗಿ ಆ ಜವಾಬ್ದಾರಿ ನಾನೇ ಹೊರ್ತಾ ಇದ್ದೇನೆ. ಈ ಒಂದು ಸೋಲಿನ ಬಗ್ಗೆ ಸಂಪೂರ್ಣವಾದಂಥ
ಅನಾಲಿಸಿಸ್ ಮಾಡುವಂಥದ್ದು ಅವಶ್ಯಕತೆ ಇದೆ. ನಾವೇನು ಹಿಂದೆ 25 ಲೋಕಸಭಾ ಸೀಟ್ ಗೆದ್ದಿದ್ದು ಮತ್ತೊಮ್ಮೆ ಪ್ರಯತ್ನ ಮಾಡಿ ಅಷ್ಟೇ ಸೀಟನ್ನು ಗೆದ್ದು ನರೇಂದ್ರ ಮೋದಿಯವನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋಕ್ಕೆ ನಮ್ಮ ಶಕ್ತಿ ಮೀರಿ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಈ ಒಂದು ರಿಸಲ್ಟ್ ಲೋಕಸಭಾ ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಅಲ್ಲ. ಶೆಟ್ಟರ ಸೋಲಿನ ಬಗ್ಗೆ ನಾನು ಇಷ್ಟ ಹೇಳೋದು, ನಮ್ಮ ಪಾರ್ಟಿ ಗೆದ್ದಿದೆ. ನಾನು ಮೊದಲು ಹೇಳ್ತಾ ಇದ್ದೆ, ಇದು ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ, ನಾವು ಗೆದ್ದಿದ್ದೇವೆ. ನಮ್ಮ ಪಕ್ಷ ಗೆದ್ದದಕ್ಕೆ ನಮ್ಗೆ